ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನ ನಾವು ಆದಿಕಾಂಡ 32:10-12 ವಚನವನ್ನ ಧ್ಯಾನ ಮಾಡೋಣ. ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ಈಗ ಈ ವಾಕ್ಯವನ್ನು ಓದಿಕೊಳ್ಳಲ್ವಾ? ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವನ್ನು ನೆರವೇರಿಸಿದೆಯಲ್ಲ. ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು. ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. ನನ್ನ ಅಣ್ಣನಾದ ಏಸಾವನು ಬಂದು ನನ್ನನ್ನು, ನನ್ನ ಮಕ್ಕಳನ್ನು, ಅವರ ತಾಯಿಯನ್ನು ಕೊಲ್ಲುವನೋ ಏನೋ ಎಂದು ನನಗೆ ಭಯವದೆ. ಅವನ ಕೈಗೆ ಸಿಕ್ಕದಂತೆ ನನ್ನನ್ನು ಕಾಪಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ನಿನಗೆ ಒಳ್ಳೆಯದನ್ನು ಮಾಡಿ ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವೆನೆಂದು ನೀನು ನನಗೆ ಹೇಳಿದಿ ಅಲ್ಲವೇ? ಇಲ್ಲಿ ಯಾಕೋಬನು ದೇವರಿಗೆ ಜ್ಞಾಪಿಸ್ತಾನೆ, ದೇವರ ಹತ್ರ ಹೋಗ್ತಾನೆ. ಅವನ ಪ್ರಾಬ್ಲಮ್ ಸಾಲ್ವ್ ಆಗಬೇಕಾದ್ರೆ ಈಗ ಅವನ ಮೋಸ ಅಂತೂ ನಡೆಯಲ್ಲ. ಈಗ ದೇವರೇ ಅವನಿಗೆ ಮೂಲ ಕಾರಣರಾಗ್ತಾರೆ. ಪ್ರಿಯ ದೇವರ ಮಕ್ಕಳೇ, ಕುಯುಕ್ತಿಯನ್ನು ನೆರವೇರಿಸಿಕೊಂಡು ಅಭಿವೃದ್ಧಿ ಪಡುವವರನ್ನ ನೀನು ನೋಡಿ ಉರಿಗೊಳ್ಬೇಡ ಅಂತ ದೇವರ ವಾಕ್ಯ ಹೇಳ್ತದೆ. ಕೆಲವೇಳೆ ನಾವೇನ್ ಮಾಡ್ತೀವಿ, ಮುಂದುವರಿಯೋದಕ್ಕೆ, ನಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ಕೊಳ್ಳೋಕ್ಕೆ, ನಮ್ಮ ಸಾಲಗಳನ್ನ ತೀರಿಸ್ಕೊಳ್ಳೋಕ್ಕೆ ನಾವು ಹಲವಾರು ಮಾರ್ಗಗಳನ್ನ ನಾವೇನ್ ಮಾಡ್ತೀವಿ, ಏರ್ಪಡಿಸ್ಕೊಳ್ತೀವಿ. ಅದು ಯಾವುದು ಆಗಲ್ಲ. ದೇವರ ಸನ್ನಿಧಾನಕ್ಕೆ ಬನ್ರಿ. ಇಲ್ಲಿ ಯಾಕೋಬ ಒಂದನೇದಾಗಿ ದೇವರು ವಾಗ್ದಾನ ಹಿಡಿತಾನೆ. ಎರಡನೇದಾಗಿ ಅವನ ಸ್ಟೇಟಸ್ ಅಂದ್ರೆ ಅವನ ಕಂಡೀಷನ್ ಹೆಂಗಿತ್ತು ಅಂದ್ರೆ ಅವನ ದೀನತೆ ಒಂದು ಆರಂಭವನ್ನ ದೇವರಿಗೆ ಜ್ಞಾಪಿಸ್ತಾನೆ. ನಂತರ ಕೋಲ್ ಮಾತ್ರವೇ ಇತ್ತು. ಮತ್ತೆ ಈಗ ನನಗೆ ಭಯ ಇದೆ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರ ಪ್ರಿಯ ದೇವ್ರ ಮಕ್ಕಳೇ, ಎಲ್ಲಿದ್ರೂ ದೇವ್ರ ಬಳಿಗೆ ಬರಲೇಬೇಕು. ನನಗೇನೋ ಭಯ ಇದೆ, ಯಾಕೊಬ್ಬ ನನ್ನ ಮಕ್ಕಳನ್ನು ನನ್ನನ್ನು ಕೊಲ್ತಾನೋ ಏನೋ ಅಂತ. ಆದ್ರಿಂದ ನನ್ನನ್ನು ಅಣ್ಣನ ಕೈಗೆ ಸಿಕ್ಕದಂತೆ ಕಾಪಾಡು ಅಂತ ಹೇಳ್ತಾನೆ. ನೀನು ನನಗೆ ಒಳ್ಳೇದನ್ನು ಮಾಡಿದೆ, ನಿನ್ನ ಸಂತತಿಯನ್ನು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿ ಅಭಿವೃದ್ಧಿ ಮಾಡುವನೆಂದು ನೀನೇ ನನಗೆ ಹೇಳಿದೆಯಲ್ವಾ. ಆದರೆ ಈಗ ಈ ಪ್ರಾಬ್ಲಮನ್ನು ನಾನು ಸಿಕ್ಕಾಕೊಂಡಿದ್ದೀನಿ ಅಂತ ಅವನು ದೇವರ ಹತ್ರ ಹೇಳ್ತಾನೆ. ಪ್ರಿಯ ದೇವರ ಮಕ್ಕಳೇ, ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ಮಾತ್ರ ನಾವು ದೇವರ ಹತ್ರ ಬರದೇನೆ ನಮ್ಮ ಜೀವಿತದಲ್ಲಿ ಪ್ರಿಯರೇ, ದೇವರು ದೇವರಾಗಿದ್ದಾನೆ, ನಾವು ಆತನ ಸೃಷ್ಟಿಯಾಗಿದ್ದೇವೆ, ನಾವು ಆತನ ಮಕ್ಕಳಾಗಿದ್ದೇವೆ ಎಂಬುದಾಗಿ ನೆನೆಸಿಕೊಂಡು, ದೇವರೇ ನನಗೆ ಬರೀ ಆಶೀರ್ವಾದಕ್ಕೆ ನಾನು ಹಿಂಬಾಲಿಸ್ತಾ ಇಲ್ಲ, ನೀನು ನನ್ನನ್ನು ಸೃಷ್ಟಿ ಮಾಡಿದ್ರಿಂದ ನಾನು ನಿನ್ನನ್ನು ಆರಾಧಿಸ್ತೇನೆ, ನೀನು ಹಿಂಬಾಲಿಸ್ತೇನೆ, ನೀನು ಪ್ರೀತಿ ಮಾಡ್ತೀನಿ ಅಂತ ಹೇಳ್ರಿ ಪ್ರಿಯರೇ. ನಿಮ್ಮ ಎಲ್ಲ ಪ್ರಾಬ್ಲಮ್ಗಳು ಏನೇ ಇದ್ರು ಅದನ್ನು ಸಾಲ್ವ್ ಮಾಡೋಕ್ಕೆ ದೇವರ ಶಕ್ತಿ. ನೋಡಿ, ಯಾಕೋಬ ಇಲ್ಲಿ ಇಷ್ಟೆಲ್ಲ ಕಾರ್ಯ ಮಾಡ್ತಾರೆ. ನಾನು ಮೊದಲು ಹಿಂಗಿದ್ದೆ, ನನಗಿವತ್ತು ಇದು ಇರೋದೆಲ್ಲ ನಿನ್ನಿಂದಲೇ ದೇವರೇ, ನನಗೀಗ ಭಯ ಇದೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ನಿಮಗೆ ಎಷ್ಟು ಜನಕ್ಕೆ ಯಾವುದ್ರ ಬಗ್ಗೆ ಭಯ ಇದೆ, ಯಾವುದ್ರ ಬಗ್ಗೆ ಕಳವಳವಾಗಿದ್ದೀರಿ. ದೇವರ ಹತ್ರ ಹೇಳ್ರಿ. ನಮಗಾಗಿ ರಕ್ತವನ್ನು ಸುರಿಸಿ ಸಮಾಧಿಯಲ್ಲಿ ಇಡಪಟ್ಟು 3ನೇ ದಿನ ಎದ್ದು ಬಂದು ಪರಲೋಕದಲ್ಲಿರುವಂಥ ಯೇಸು ಸ್ವಾಮಿ ನಮಗಾಗಿ ಬೇಡವರಾಗಿದ್ದಾರೆ. ಪಾಪಗಳ ಬಗ್ಗೆ ಪಶ್ಚಾತ್ತಾಪ ಪಟ್ಟು ಅದನ್ನು ಬಿಟ್ಟು ದೇವರ ಬಳಿಗೆ ಬಂದರೆ ನಿಮ್ಮ ಪಾಪಗಳು ಕಡುಕೆಂಪಾಗಿದ್ರೆ ಹಿಮದಂತೆ ಬೆಳಪು ಮಾಡಿ ನಿಮ್ಮ ಹೊಸ ಆರಂಭವನ್ನು ಕರ್ತನ ಕೊಡೋರಾಗಿದ್ದಾರೆ. ಒಂದು ವೇಳೆ ಈ ಮೆಸೇಜನ್ನು ಇವತ್ತು ಮೊದಲೇ ಬಾರಿ ನೀವು ಕೇಳಿಸ್ಕೊಂಡು ಏ ಸ್ವಾಮಿ ನೀವು ನಂಬದೇ ಹೋದರೆ ಏ ಸ್ವಾಮಿಗೆ ನಿಮ್ಮ ಹೃದಯ ಕೊಡಿ. ಒಂದು ವೇಳೆ ಏ ಸ್ವಾಮಿ ನೀವು ನಂಬಿದ್ದು ನೀವು ಬರೀ ಶಾರೀರಿಕವಾಗಿ ದೈಹಿಕವಾಗಿ ಹಲವಾರು ಕಾರ್ಯಗಳನ್ನ ಮಾಡಿ ತಪ್ಪು ಮಾಡಿ ಇವತ್ತು ನೀವೆಲ್ಲ ಸೋತು ನಷ್ಟವಾಗಿ ಧೂಳಾಗಿ ನೀವು ದೇವರ ಬಳಿಗೆ ಬಂದಿದ್ದೀರಾ. ತಪ್ಪಿಯೋದ ಮಗನ ಹಾಗೆ ಅವರ ಕರುಣೆಯನ್ನು ಬೇಡ್ರಿ. ಕರ್ತನು ಖಂಡಿತವಾಗಿ ನಿಮ್ಮನ್ನ ಕರುಣಿಸ್ತಾರೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ಪ್ರಾರ್ಥಿಸೋಣವಾ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂಥ ನಮ್ಮ ಸ್ವರ್ಗೀಯ ತಂದೆ ಆದವರೇ, ನಿಮಗೆ ಸ್ತೋತ್ರ. ಈ ದಿನ ನಮ್ಮೊಂದಿಗೆ ನೀವು ಮಾತನಾಡಿದಕ್ಕಾಗಿ ಸ್ತೋತ್ರ. ಅಪ್ಪ ತಂದೆ ಆದರೆ ನನಗೆ ಗೊತ್ತಿಲ್ಲ ಸ್ವಾಮಿ, ಯಾರ್ಯಾರು ಇವತ್ತು ಭಯದಲ್ಲಿ ಕಳವಳದಲ್ಲಿ ತುಂಬಿದ್ದಾರೋ, ಯಾರ್ಯಾರು ಯಾವ ವಿಷಯದಲ್ಲಿ ನೋವು ಒಳಗಾಗಿದ್ದಾರೋ ಅವರೆಲ್ಲರನ್ನು ಬಿಡುಗಡೆ ಮಾಡಪ್ಪ. ಅಪ್ಪ, ಒಂದು ವೇಳೆ ಅವರು ತಪ್ಪು ಮಾಡಿ ತಪ್ಪಿ ಹೋಗಿರ್ಬೋದು, ನಿನ್ನ ಬಳಿಗೆ ಬಂದಿದ್ದಾರೆ, ಅವರಿಗೆ ನಿನ್ನ ಆಶೀರ್ವಾದವನ್ನು ಕಟ್ಟಲೆ ಇಡು.
ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಕರ್ತನು ತಾನೇ ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು. ಸ್ವರ್ಗದ ಆನಂದ ನಿಮ್ಮೆಲ್ಲರನ್ನು ತುಂಬಿ ತುಳುಕಲಿ. ಆಮೇನ್. ಓ ಎಂತ ಅದ್ಭುತವಾದ ದಿನ, ನಾನೆಂದಿಗೂ ಮರೆಯೇನು. ಪಾಪಂಧಕಾರದೊಳ್ ಅಲೆದೇನ, ರಕ್ಷಕನ ಕಂಡೇನು. ಕೋಮಲ ಕರುಣೆಯುಳ್ಳ ಯೇಸು ಎನ್ ಕೊರತೆ ನೀಗಿದ. ಕತ್ತಲೆ ಹೋಯಿತು, ಜ್ಯೋತಿಯು ಮೂಡಿತು, ನಾನೀಗ ಧನ್ಯನಾದೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ನೂತನ ಜನ್ಮದಿಂದ ದೇವಪುತ್ರನಾದೇನು. ನೀತಿ ನಿರ್ಣಯವ ಹೊಂದಿದೇನು, ಭಾಗ್ಯವಂತನಾದೇನು. ಪಾಪಾತ್ಮನಾಗಿ ನಾ ಬಂದಾಗಲೇ ಆಶೀರ್ವಾದ ಸಿಕ್ಕಿತು. ಕೃಪೆಯ ಮೂಲವೇ ರಕ್ಷಣೆ ಹೊಂದಿದೆ, ಸುನಾಮ ಕೊಂಡಾಡುವೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು. ಅನಂತ ನಿರೀಕ್ಷೆ ಏನಾಗಿದೆ, ಕಾಲವು ತೀರಲಾಗಿ. ಸ್ವರ್ಗದ ಭವ್ಯ ಬಿಡಾರದಲ್ಲಿ ನಿತ್ಯವಾಗಿ ಇರುವೆ. ಶಿಲುಬೆ ನನಗೆ ಆಶ್ರಯವೇ, ನಂಬಿಕೆಗಾಧಾರವೇ. ನಿತ್ಯ ಐಶ್ವರ್ಯವ ದಿವ್ಯಾಶೀರ್ವಾದವ ಕರ್ತ ಇವನೇ ನಗೆ. ಸ್ವರ್ಗದ ನಂದ ಎನ್ನಾತ್ಮ ತುಂಬಿತು, ಶಿಲುಬೆನಾಗ ಎನ್ ಸ್ವಸ್ಥ ಕೈದನು. ಎನ್ ಪಾಪ ತೋಳೆದ, ಈರುಳ ದಿನಕ್ಕೆ ತಿರುಗಿದ.